ಅದಕ್ಕೆ ಈರುಳ್ಳಿ 1, ಬೆಳ್ಳುಳ್ಳಿ 2, ಶುಂಠಿ, ಜೀರಿಗೆ, ಮೆಣಸು, ಕೊತ್ತಂಬರಿ, ಪುದೀನ ಮತ್ತು ತೊಳೆದ್ಬಿಟ್ಟು ಕಟ್ ಮಾಡಿಸ್ಕೊಂಬಂದು ಅರಿಶಿನ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡಬೇಕು ಅದಕ್ಕೆ. ನೆಕ್ಸ್ಟ್ ಇದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಬಾಣಲಿ ತಗೊಂಡು ನಾನು ಹಿಂಗೆ ಅನ್ಬೇಕಿತ್ತಲ್ಲ ಸ್ಟಾರ್ಟ್ ಮಾಡೋದು. ಇಷ್ಟು ಮಾಡಿ ಸಾಕು, ಸೈಕೆ ಬರೋದು ನೋಡಿ. ಇಲ್ಲಿ ಈ ಆ್ಯಂಗಲ್ ಚೆನ್ನಾಗಿ ಬರ್ತದೆ. ಇದು ಕೂಡ 2 ನಿಮಿಷ ಅದು ಲೈಟಾಗಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂಥರ ತರ್ತರಿಯಾಗಿ ಆಡಿಸ್ಕೊಂಡು ಒಂದು ಕುಕ್ಕರ್ ಇಟ್ಟು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗ್ಬಿಡ್ದು, ಸ್ವಲ್ಪ ಆಯಲ್ ಹಾಕ್ಕೋಬೇಕು. ಯಾಕಂದರೆ ಕಾಲಲ್ಲೇ ಅದೇ ಆಯಲ್ ಬಿಟ್ಕೊಳ್ಳುತ್ತೆ. ಮತ್ತು ತೊಳೆದಿಟ್ಕೊಂಡಿರೋ ಕಾಳುಗಳನ್ನ ತಗೊಂಡು ಹಾಕಬೇಕು. ಎಷ್ಟು ಬೇಕಷ್ಟು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು, ಎಷ್ಟು ಬೇಕಷ್ಟು. ಸಾಲ್ಟ್ ಏನಾದ್ರು ಜಾಸ್ತಿ ಇರ್ತಾರಲ್ಲ, ಚೆನ್ನಾಗಿ ರಂಗೋಲಿ ಡಬ್ಬ, ಸ್ವಲ್ಪ ಅರಿಶಿನ ಪುಡಿ, ಫುಲ್ಲು ಹೊಗೆ. ಸೊ ನೆಕ್ಸ್ಟು ರುಬ್ಕೊಂಡಿರೋದು ಚಟ್ನಿ ಇರಲ್ಲ, ಚಟ್ನಿ ಒಯ್ತಾನಪ್ಪ. ಎಷ್ಟು ಸೂಪ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ದುವಾ. ಆಹಾ, ಘಮ ಸ್ಮೆಲ್ಲು ಗಮ್ಮ ಅಂತದೆ. ಅಕ್ಕಪಕ್ಕ ಮನೆಗೆ ಹೋಗ್ಬಾರ್ದು, ಕಿಟಕಿ ಬರೀ ಓಪನ್ ಐತೆ, ಕ್ಲೋಸ್ ಮಾಡಬೇಕು. ಅದೆಲ್ಲ ಬೇಡ. ಎಷ್ಟು ಬೇಕು ನಿಮಗೆ ಅಷ್ಟು ನೀರು ಹಾಕೊಳ್ಳಿ. ಹಲೋ ವೆಂಕಟ್. ಹೇಳಿ ಬ್ರೋ. ತ್ರೀ ಮಿನಿಟ್ಸ್ ಆಯಿತು. ಕಾಳುಗಳೆಲ್ಲ ಕಾಲು ಮುಳುಗ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಚಿಕ್ಕ ಕುಕ್ಕರಲ್ಲಿ. ಅದಾದಮೇಲೆ ಮುಚ್ಚು. ಬಿಸಿ ಬಿಸಿ ಕಾಲು ಸೂಪ್. ಹಿಂಗೆ ಕಾಲಲ್ಲಿರೋ ಎಣ್ಣೆ ಎಲ್ಲ ಹಿಂಗೆ ಬಿಟ್ಕೋಬೇಕು, ಮುಳಲ್ಲಿರೋದು. ಬಿಸಿ ಬಿಸಿ ಕಾಲು ಸೂಪ್ ರೆಡಿ. ಯಾವಾಗ ಚೆನ್ನಾಗಿ ಮಾಡ್ಸೋದು ಸೋಮ, ಯಾವಾಗ